ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಡಿಯೋಡ್ರೆಂಟ್ಸ್ ಮತ್ತೆ ಪರ್ಫ್ಯೂಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂಡ್ ಯಾವೆಲ್ಲ ಆರ್ಗ್ಯಾನಿಕ್ ಪರ್ಫ್ಯೂಮ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಪರ್ಫ್ಯೂಮ್ಸ್ ಅಂಡ್ ಡಿಯೋಡ್ರೆಂಟ್ಸ್. ಸೊ ಮೊದಲಿಗೆ ಪರ್ಫ್ಯೂಮ್ಸ್ ಮತ್ತೆ ಡಿಯೋಡ್ರೆಂಟ್ಸ್ ನ ಪರ್ಸನಲ್ ಕೇರ್ ಕ್ಯಾಟಗರೀಸ್ ಅಲ್ಲಿ ನಾವು ಉಪಯೋಗಿಸ್ತೀವಿ. ಈ ಪರ್ಫ್ಯೂಮ್ಸ್ ಮತ್ತೆ ಡಿಯೋಡ್ರೆಂಟ್ಸ್ ನ ಹೇಗೆ ಉಪಯೋಗಿಸ್ತೀವಿ ಅಂಡ್ ಯಾಕೆ ಉಪಯೋಗಿಸ್ತೀವಿ? ಪರ್ಫ್ಯೂಮ್ಸ್ ನ ಯಾಕೆ ಉಪಯೋಗಿಸ್ತೀವಿ? ಯಾಕೆ ಅಂತಂದ್ರೆ ಒಂದು ಒಳ್ಳೆ ಪ್ಲೆಸೆಂಟ್ ಫ್ರೇಗ್ರೆನ್ಸ್ ಇರ್ಲಿ ಸುಮಾರು ಹೊತ್ತಿನವರೆಗೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಡಿಯೋಡ್ರೆಂಟ್ಸ್ ನ ಯಾಕೆ ಉಪಯೋಗಿಸ್ತೀವಿ? ನಮ್ಮ ಸ್ವೆಟ್ ಕಂಟ್ರೋಲ್ಗೆ, ನಾವು ಬೆವರ್ತಾ ಇರುವಂತ ದುರ್ವಾಸನೆ ಬೇರೆಯವ್ರಿಗೆ ತಾಗದೆ ಇರ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಡಿಯೋಡ್ರೆಂಟ್ಸ್ ನ ಉಪಯೋಗಿಸ್ತೀವಿ. ಪರ್ಫ್ಯೂಮ್ಸ್ ನ ಹೇಗೆ ಉಪಯೋಗಿಸ್ತೀವಿ ನಿಮಗೆ ಗೊತ್ತಾ? ಮೂವೀಸ್ ಅಲ್ಲೆಲ್ಲ ನಾವು ನೋಡ್ತಾ ಇರ್ತೀವಲ್ವಾ, ಹಿಂಗ ಹಾಕೊಳ್ಳೋದು, ಕಿವಿ ಹಿಂದೆ ಹಾಕೊಳ್ಳೋದು, ಈ ಕೈ ಮೇಲೆ ಹಾಕೊಳ್ಳೋದು, ವ್ರಿಸ್ಟ್ ಇಲ್ಲೆಲ್ಲ ಹಾಕೊಳ್ಳೋದು, ಇನ್ನೆಲ್ಲ ನೋಡ್ತಾ ಇರ್ತೀವಿ. ಯಾಕೆ ನಮ್ಮ ನಾಡಿಗಳ ಮೇಲೆನೆ ಈ ಪರ್ಫ್ಯೂಮ್ಸ್ ನ ಹಾಕೊಳ್ತೀವಿ? ಯಾರಿಗಾದ್ರೂ ಗೊತ್ತಾ? ಸೊ ನಾನು ಇದ್ರ ಬಗ್ಗೆ ಓದಿದಾಗ ಪರ್ಫ್ಯೂಮ್ಸ್ ಅಲ್ಲಿ ಇರುವಂತ ಮಾಲಿಕ್ಯೂಲ್ಸ್, ಸುಗಂಧ ದ್ರವ್ಯಗಳಲ್ಲಿ ಇರುವಂತ ಕಣಗಳು ಈ ನಾಡಿಗಳ ಮೇಲೆ ಹಾಕೊಂಡಾಗ ಸುಮಾರು ಹೊತ್ತಿನವರೆಗೆ ಅದರ ಸುವಾಸನೆ ಉಳ್ಕೊಳ್ಳುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾಡಿಗಳ ಮೇಲೆ ಹಾಕೊಳ್ತಾರೆ. ಯಾಕಂದ್ರೆ ಇಲ್ಲಿ ಯಾವಾಗ್ಲೂ ಬಿಸಿಯಾಗಿರುತ್ತೆ ಮತ್ತೆ ಆಕ್ಟಿವ್ ಆಗಿರುತ್ತೆ. ನಾವು ನಮ್ಮ ಕೈಕಾಲನ್ನ ಯಾವಾಗ್ಲೂ ಆಡಿಸ್ತಾ ಇರ್ತೀವಲ್ವಾ, ಸೊ ಆ ಉದ್ದೇಶದಿಂದ ಅವು ಆಕ್ಟಿವ್ ಆಗಿರ್ತಾವಂತೆ. ಆ ಉದ್ದೇಶಕ್ಕೋಸ್ಕರ ನಾಡಿಗಳ ಮೇಲೆ ಹಾಕೊಳ್ತಾರೆ. ನಾವ್ ಯಾವಾಗ್ಲೂ ಪ್ಯಾಚ್ ಟೆಸ್ಟ್ ಕೂಡ ಮಾಡ್ಬೇಕಾದ್ರೆ, ಒಂದ್ ಪರ್ಫ್ಯೂಮ್ ನ ಕೊಂಡ್ಕೊಳ್ಬೇಕಾದ್ರೆ ಪ್ಯಾಚ್ ಟೆಸ್ಟ್ ಕೂಡ ಇಲ್ಲಿಗೆ ಹಾಕೊಳ್ತೀವಿ. ಸೊ ಅದ್ ರೀಸನ್ ಗೊತ್ತಿರ್ಬೇಕಲ್ವಾ, ಅದಕ್ಕೆ ಹೇಳ್ದೆ. ಇನ್ನ ಡಿಯೋಡ್ರೆಂಟ್ಸ್ ನಾವ್ ಎಲ್ಲಿ ಬೆವರ್ತೀವಿ, ಹೆಚ್ಚಾಗಿ ಬೆವರೋ ಅಂತ ಜಾಗಗಳಿಗೆಲ್ಲ ನಾವು ಡಿಯೋಡ್ರೆಂಟ್ಸ್ ನ ಉಪಯೋಗಿಸ್ತೀವಿ. ಕೆಲವರಂತೂ ಒಂದ್ ಸುತ್ತ ಬಂದಿರ್ತಾರೆ ಡಿಯೋಡ್ರೆಂಟ್ಸ್ ನ ಹಾಕೊಳ್ಳೋವಾಗ, ಸ್ನಾನ ಮಾಡೋ ರೀತಿನಲ್ಲಿ. ಈಗ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ. ಇಷ್ಟೊತ್ತು ಪರ್ಫ್ಯೂಮ್ಸ್ ನ ಹೇಗೆ ಉಪಯೋಗಿಸ್ಬೇಕು, ಯಾಕೆ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದೆ. ಈಗ ಯಾಕೆ ಉಪಯೋಗಿಸಬಾರ್ದು ಅಂತ ಹೇಳ್ತೀನಿ. ಸುಮಾರು ಜನಕ್ಕೆ ಈ ಪರ್ಫ್ಯೂಮ್ಸ್ ಉಪಯೋಗಿಸೋದ್ರಿಂದ ಅಲರ್ಜಿ, ಆಸ್ತಮಾ, ತಲೆನೋವು ಬರೋದು ಮತ್ತೆ ಎಂಡೋಕ್ರೈನ್ ಡಿಸ್ಟ್ರಪ್ಷನ್ಸ್ ಆಗ್ತಾ ಇರುತ್ತೆ. ಸುಮಾರು ಜನಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಇರುತ್ತೆ ಈ ಪರ್ಫ್ಯೂಮ್ಸ್ ಗಳನ್ನ ಉಪಯೋಗಿಸೋದ್ರಿಂದ. ಗಮನಿಸಿದಿರಾ, ಕೆಲವೊಂದ್ಸತಿ ನಾವು ಪರ್ಫ್ಯೂಮ್ಸ್ ಹಾಕೊಂಡಿರ್ತೀವಿ, ನಮ್ಮ ಪಕ್ಕದಲ್ಲಿರೋರು ಹೇಳ್ತಾ ಇರ್ತಾರೆ ನನಗೆ ತಲೆನೋವು ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಇದೇ ಕಾರಣಗಳು. ಅವ್ರ ಪರ್ಫ್ಯೂಮ್ ಇರ್ರೆಸಿಸ್ಟೆನ್ಸ್ ಆಗಿರ್ತಾರೆ. ಆ ಕಾರಣಕ್ಕೋಸ್ಕರ ಸುಮಾರು ಜನಕ್ಕೆ ಆಗೋದಿಲ್ಲ, ಅವ್ರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ ಪರ್ಫ್ಯೂಮ್ಸ್ ಯೂಸ್ ಮಾಡೋದ್ರಿಂದ. ಇನ್ನು ಪರ್ಫ್ಯೂಮ್ಸ್ ನ ಹೇಗೆ ತಯಾರಿಸಿರ್ತಾರೆ ಗೊತ್ತಾ? ತುಂಬಾ ಕಾನ್ಸಂಟ್ರೇಟೆಡ್ ಪರ್ಫ್ಯೂಮ್ಸ್ ಗಳು ಕೆಲವೊಂದು ಅನಿಮಲ್ ಎಕ್ಸ್ಟ್ರಾಕ್ಟೆಡ್ ಆಗಿರುತ್ತೆ, ಅಂದ್ರೆ ಪ್ರಾಣಿಗಳ ಗ್ರಂಥಿಗಳನ್ನ ಉಪಯೋಗಿಸ್ಕೊಂಡು ತಯಾರು ಮಾಡಿರ್ತಾರೆ ಈ ಪರ್ಫ್ಯೂಮ್ಸ್ ಗಳನ್ನ. ಹಾಗಾಗಿ ಹೇಗೆ ಕೊಂಡ್ಕೊಳ್ಳೋದು ಅಂತ ನೋಡೋದಾದ್ರೆ, ಪ್ರತಿ ಸತಿ ನೀವು ಪರ್ಫ್ಯೂಮ್ಸ್ ನ ಕೊಂಡ್ಕೊಳ್ಬೇಕಾದ್ರೆ ಅದ್ರ ಮೇಲಿರುವಂತ ಲೇಬಲ್ಸ್ ನ ಗಮನಿಸ್ಬಿಟ್ಟು ಕೊಂಡ್ಕೊಳ್ಳೋದು ಸೂಕ್ತ. ಯಾಕಂದ್ರೆ ಅದ್ರ ಮೇಲೆ ಇರುತ್ತೆ ವೆಗಾನು, ಕ್ರುಯಲ್ಟಿ ಫ್ರೀ. ಕೆಲವೊಂದ್ಸತಿ ಮೊಲದ ಸಿಂಬಲ್ ಇರುತ್ತೆ, ಲೀಪಿಂಗ್ ಬನ್ನಿ ಸಿಂಬಲ್ ಇರುತ್ತೆ, ಅದನ್ನ ಗಮನಿಸ್ಬಿಟ್ಟು ಕೊಂಡ್ಕೊಳ್ಳಿ. ನಾವು ಹಣವನ್ನ ಸ್ಪೆಂಡ್ ಮಾಡ್ತಾ ಇದೀವಿ, ನಮ್ಮ ಮನಿ ಸ್ಪೆಂಡ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮಗಳು ಬೀರದೇ ಇರ್ಲಿ ಅಲ್ವಾ. ಕಂಟೆಂಟ್ಸ್ ನ ಚೆಕ್ ಮಾಡಿ ಕೊಂಡ್ಕೊಳ್ಳಿ. ಕೆಲವೊಂದ್ಸತಿ ಮಸ್ಕ್ ಅಂತ ಹಾಕಿರ್ತಾರೆ, ಸಿವೆಟ್ ಅಂತ ಹಾಕಿರ್ತಾರೆ, ಆಂಬರ್ ಗ್ರೀಸ್ ಅಂತ ಇರುತ್ತೆ. ಇದೆಲ್ಲ ಕಂಟೆಂಟ್ಸ್, ಇದೆಲ್ಲ ಅನಿಮಲ್ ಎಕ್ಸ್ಟ್ರಾಕ್ಟೆಡ್ ಕಂಟೆಂಟ್ಸ್ ಅದು. ಸೊ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಪರ್ಫ್ಯೂಮ್ ಮಾಡಿರ್ತಾರೆ ಅಂತ. ಇದೆಲ್ಲ ಕ್ರುಯಲ್ಟಿ ಬೇಸ್ಡ್ ಪರ್ಫ್ಯೂಮ್ಸ್ ಆಗಿರುತ್ತೆ. ಸೊ ಕಾನ್ಶಿಯಸ್ ಆಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸುಮಾರು ಈ ತರ ವಿಡಿಯೋಸ್ ನ ಮಾಡಿದ್ದೀನಿ. ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಮಟ್ಟದಲ್ಲಿ ಆರೋಗ್ಯದಲ್ಲಿ ಹೇಗೆ ಸುಧಾರಣೆ ಮಾಡ್ಕೊಳ್ಬೇಕು ಅನ್ನೋದನ್ನ. ಸೊ ಯಾರೆಲ್ಲ ಪರ್ಫ್ಯೂಮ್ಸ್ ಮತ್ತೆ ಡಿಯೋಡ್ರೆಂಟ್ಸ್ ಇಂದ ದಿನನಿತ್ಯ ಸ್ನಾನ ಮಾಡ್ತಾ ಇರ್ತಾರಲ್ಲ, ಅಂತವರೊಟ್ಟಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವರಿಗೆ ಹೆಲ್ಪ್ ಆಗುತ್ತೆ. ಎನಿವೇಸ್, ಐ ಹೋಪ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್. ಆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಳಿ, ಬಿಕಾಸ್ ಇದು ಹೆಲ್ತ್ ರಿಲೇಟೆಡ್ ವಿಡಿಯೋ ಆಗಿರೋದ್ರಿಂದ. ಅಂಡ್ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ. ಅಂಡ್ ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ತರ ಸುಮಾರು ವಿಡಿಯೋಸ್ನ ನಾನು ಮಾಡ್ತಾ ಇದ್ದೀನಿ, ನಿಮಗೆ ನೋಟಿಫಿಕೇಶನ್ ಬರಲಿ ಅನ್ನೋ ಉದ್ದೇಶಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.